ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಪುರಸಭೆ ಮುಂಭಾಗದ ವೃತ್ತಕ್ಕೆ ರೈತರ ವೃತ್ತ ಎಂದು ನಾಮಕರಣ ಮಾಡಬೇಕು. ರೈತರ ದಿನಾಚರಣೆಯನ್ನು ಹಬ್ಬದಂತೆ ಆಚರಿಸಬೇಕು ಹಾಗೂ ಹೋರಿ ಹಬ್ಬಕ್ಕೆ ಮಾನ್ಯತೆ ನೀಡಬೇಕು ಎಂದು ಆಗ್ರಹಿಸಿ ಸೊರಬ ಪಟ್ಟಣದಲ್ಲಿ ಸಾರ್ವಜನಿಕ ಹಿತರಕ್ಷಣಾ ಹೋರಾಟ ಸಮಿತಿ, ಗೋರಕ್ಷಣಾ ಹೋರಾಟ ಸಮಿತಿ ಹಾಗೂ ಜನಪದ ಕ್ರೀಡಾ ಹೋರಿ ಹಬ್ಬ ಆಚರಣಾ ಸಮಿತಿ ವತಿಯಿಂದ ಹಬ್ಬದ ಹೋರಿಗಳೊಂದಿಗೆ ರಾಷ್ಟ್ರೀಯ ರೈತ ದಿನಾಚರಣೆ ವಿಶೇಷವಾಗಿ ಆಚರಿಸಲಾಯಿತು. ಹ್ಯಾಂಡ್ ತಗೊಬ್ರ ಕೂಡ ಆಟೋದಾಗದು ಪಟ್ಟಣದ ಶ್ರೀರಂಗನ ದೇವಸ್ಥಾನದ ಮುಂಭಾಗದಿಂದ ಮುಖ್ಯ ರಸ್ತೆ ಮಾರ್ಗವಾಗಿ ಪುರಸಭೆ ಮುಂಭಾಗದವರೆಗೆ ನಡೆದ ಮೆರವಣಿಗೆಯಲ್ಲಿ ಕೋಡಿಕಣಿ ಡೇಂಜರ್ ಬಸವ, ಹಳೆ ಸೊರಬದ ಜೀವದ ಒಡೆಯ, ಮುರೂರ್ ತರ್ಕಾಸುರ್, ಪುಟ್ಟನಹಳ್ಳಿ ಮೇಲ್ನಾಡಿ ಸಿರಿ, ಹಳೆ ಸೊರಬ್, ಶ್ರೀಕೃಷ್ಣನ ಹೆಸರಿನ ಹೋರಿಗಳು ಪಾಲ್ಗೊಂಡಿದ್ದವು. ಪುರಸಭೆ ಮುಖ್ಯ ಅಧಿಕಾರಿ ಚಂದನ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಬೈಕ್ ಅನಾಹುತ ಆಗ್ತವೆ, ಆಮೇಲೆ ಹೆಲಿಕಾಪ್ಟರ್ ಬೀಳ್ತವೆ, ಟ್ರೈನ್ ಬೀಳ್ತವೆ, ಕಾರ್ ಬೀಳ್ತವೆ, ಆಕ್ಸಿಡೆಂಟ್ ಆಗ್ತವೆ. ಅವೆಲ್ಲ ಬಂದ್ ಮಾಡ್ರಿ, ನಮ್ಮ ಹಬ್ಬನೂ ಬಂದ್ ಮಾಡ್ರಿ. ಹಾಗೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ನಾವು ಮೊದಲಿಂದ ಕೇಳ್ಕೊ ಬಂದಿದ್ದು ಏನಂತಂದ್ರೆ 10 ಎಕರೆ ಜಮೀನಲ್ಲಿ ಕ್ರೀಡಾಂಗಣ ಕೊಡಿ, ನಮಗೆ ಕ್ರೀಡಾಂಗಣ ಮಾಡಿ. ಅವತ್ತಿಂದ ಕೇಳ್ಕೊ ಬರ್ತಾ ಇದ್ದೀವಿ. ಇವತ್ತು ಕ್ರಿಕೆಟ್ ಆಡಕ್ಕೆ 700-800 ಕೋಟಿ ರೂಪಾಯಿ ಖರ್ಚು ಮಾಡಿ ಕ್ರೀಡಾಂಗಣ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ಮ ರೈತರು ಕಷ್ಟಪಟ್ಟು ಅವರು ತಿನ್ನ ಅರ್ಧ ರೊಟ್ಟಿ ಕೊಟ್ಟು ಹೊಲದಲ್ಲಿ ಊಟ ಮಾಡ್ಕೊಳ್ತಾ ವ್ಯವಸಾಯ ಮಾಡ್ಕೊಳ್ತಾ ಹೋರಿ ಹಬ್ಬ ಮಾಡ್ಲಿಕ್ಕೆ ಒಂದು ಕ್ರೀಡಾಂಗಣ ಇಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು ನಮಗೆ. ಯಾಕೆಂತಂದ್ರೆ ಕ್ರೀಡಾಂಗಣ ಮಾಡಿದಾಗ ನಮ್ಮ ಯಾರಿಗೂ ತೊಂದರೆ ಆಗಲ್ಲ. ನಮಗೆ ನೀವು AC ಗಾಳಿ ಮತ್ತೊಂದು ಬೇಡ, ಮಣ್ಣಿನ ಕ್ಲೀನ ಮಾಡಿ ಒಂದು ಕಾಲುವೆ ಕೊಟ್ಟರೆ ಸಾಕು. ಎಂಟಡಿ ಕಾಲುವೆ ನಮ್ಗೆ ನಾವು ಮಣ್ಣಿಂತೀವ, ನಾವು ಆ ಥರ ಮಾಡಿಕೊಟ್ರೆ ಸಾಕು. ಅಷ್ಟು ಮಾಡೋಕ್ಕಾಗತ್ತ ನಿಮ್ಮ ಯೋಗ್ಯತೆಗೆ ಅಂತ ತಮ್ಮಲ್ಲಿ ಕೇಳಬೇಕಾಗಿದೆ. ಹಾಗಾಗಿ ದಯವಿಟ್ಟು ಈಗ ಮನವಿಯನ್ನ ನನ್ನ ಮಾತು ಮುಗಿಸ್ತಾ ಇನ್ನೂ ಬಹಳ ಮಾತಾಡೋದಿದೆ. ಆದರೆ ಮೆರವಣಿಗೆಯ ನೇತೃತ್ವ ವಹಿಸಿದ್ದ ಸಮಿತಿ ಅಧ್ಯಕ್ಷ JS ಚಿದಾನಂದಗೌಡ ಮಾತನಾಡಿ, ನಾಡಿಗೆ ಅನ್ನ ನೀಡಿದ ರೈತರನ್ನು ಗೌರವಿಸುವುದು ಪ್ರತಿಯೊಬ್ಬ ಪ್ರಜಾವಂತ ನಾಗರಿಕರ ಕರ್ತವ್ಯವಾಗಿದೆ. ಈಗಾಗಲೇ ಕಳೆದ 1 ದಶಕದಿಂದ ಹೋರಾಟ ಮಾಡಲಾಗುತ್ತಿದ್ದು, ಪಟ್ಟಣದ ಪುರಸಭೆ ಮುಂಭಾಗದ ವೃತ್ತಕ್ಕೆ ರೈತರ ವೃತ್ತ ಎಂದು ನಾಮಕರಣ ಮಾಡಬೇಕು ಹಾಗೂ ಜನಪದ ಕ್ರೀಡೆ ಹೋರಿ ಹಬ್ಬಕ್ಕೆ ಸರ್ಕಾರ ಮಾನ್ಯತೆ ನೀಡಬೇಕು ಎಂದರು. 5 ಪಕ್ಷಗಳು ಸೇರಿ ಜನತಾದಳ ಆಗಿ ಆ ಜನತಾದಳದ ವತಿಯಿಂದ 8 ತಿಂಗಳು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. ರೈತರ ಬಗ್ಗೆ ಅತ್ಯಂತ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಅವರು. ಆ ವ್ಯಕ್ತಿಯ ಜಯಂತಿಯನ್ನ ಹೆಂಗ್ ನೆಹರೂಜಿ ಜಯಂತಿಯನ್ನ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾರಲ್ಲ, ಆ ರೀತಿ ಬೇರೆ ಬೇರೆ ಜಯಂತಿಯನ್ನ ಆಚರಣೆ ಮಾಡೋ ರೀತಿಯಲ್ಲೇ ಈ ಜಯಂತಿ ರೈತ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತ ಸರ್ಕಾರ ಘೋಷಣೆ ಮಾಡ್ತದೆ. ಬುದ್ಧ ಜಯಂತಿ, ಕನಕದಾಸ್ ಜಯಂತಿ, ವಾಲ್ಮೀಕಿ ಜಯಂತಿ, ಈ ಜಯಂತಿಗಳನ್ನು ನಾವು ಕೇಳಿದ್ದೇವೆ. ಈ ಎಲ್ಲ ಜಯಂತಿಗಳಿಗೆ ಕರ್ನಾಟಕ ಸರ್ಕಾರ, ಕೆಲವು ಭಾರತ ಸರ್ಕಾರ ಒಂದೊಂದು ಜಯಂತಿ ಆಚರಣೆ ಮಾಡಬೇಕು ಅಂತ ಆಯಾ ತಾಲೂಕು ಆಫೀಸಿಗೆ, ಆಯಾ ಇಲಾಖೆಗೆ ವಿದೇಶಿ ಕ್ರೀಡೆಗಳಿಗೆ ಕ್ರೀಡಾಂಗಣ ಮಾಡುವ ಸರ್ಕಾರ ರೈತರ ಜನಪದ ಕ್ರೀಡೆಯಾದ ಹೋರಿ ಹಬ್ಬಕ್ಕೆ ಪ್ರತಿ ತಾಲೂಕಿನಲ್ಲಿ ಕ್ರೀಡಾಂಗಣ ಮಾಡಬೇಕು ಎಂಬ ನಿಟ್ಟಿನಲ್ಲಿ ರೈತರಿಗೆ ಗೌರವಿಸುವ ನಿಟ್ಟಿನಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಈ ಸಮಿತಿಯಲ್ಲಿ ಗೌರವಾಧ್ಯಕ್ಷ ಕೆ ಪ್ರಭಾಕರ್ ರಾಯ್ಕರ್,
ಜನಪದ ಕ್ರೀಡೆ ಹೋರಿ ಹಬ್ಬ ಆಚರಣಾ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಷಣ್ಮುಖ್ ಹರಗಿ, ವೀರೇಂದ್ರಗೌಡ ಜಡಗೇರಿ, ನಾಗಪ್ಪ ಬಿದರ್ಗೇರಿ, ಶರತ್ ಸ್ವಾಮಿ, ಡಿ ಶಿವಯೋಗಿ ಸೇರಿದಂತೆ ಹಲವಾರು ಪಾಲ್ಗೊಂಡಿದ್ದರು. ಸಂದೀಪ್ ಯುವಲ್, 9 ಲೈವ್ ನ್ಯೂಸ್, ಸೊರಬ.